ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ತುಂಬ ದಿನ ಆಗೋಯಿತು ವಿಡಿಯೋ ಮಾಡಿ. ರೀಸನ್ ಬಂದ್ಬಿಟ್ಟು ಕಂಟೆಂಟ್ ಇರಲಿಲ್ಲ, ಟು ಬಿ ಫ್ರ್ಯಾಂಕ್ ಕಂಟೆಂಟ್ ಇರಲಿಲ್ಲ. ಬಟ್ ಇವತ್ತು ನಾನು ಮಾಡ್ತಿರೋ ವಿಡಿಯೋ ಬಂದ್ಬಿಟ್ಟು ನಮ್ಮ ರೋಡ್ ಕಿಂಗ್ ಮೇಲೆ ಏನು ಮಾಡೋಕ್ಕೆ ಕೊಟ್ಟಿದ್ದೀನಪ್ಪ ಅಂತಂದರೆ ಮೇಂಟೆನೆನ್ಸು. ಈಗ ಕ್ರೋಮ್ ಮೇಂಟೆನೆನ್ಸು ಯಾವ ರೀತಿ, ಏನು ಕತೆ ಏನು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನಿಮ್ಮ ಹಳೆ ಗಾಡಿಗಳು ಅಥವಾ ಹೊಸ ಗಾಡಿಗಳು ಯಾವ್ದಾರ ಕ್ರೋಮಿಯಂ ಪಾರ್ಟ್ಸ್ ಇದ್ದರೆ, ಅಥವಾ ನಿಮ್ಮ ಹತ್ರ ಎಸ್ ಡಿ ರೋಡ್ ಕಿಂಗ್ ಇದ್ದರೆ ಅಥವಾ ಎಸ್ ಡಿ ಇದ್ದರೆ, ಹಳೆ ಪಾರ್ಟ್ಗಳೆಲ್ಲ ಫುಲ್ಲು ಡಲ್ಲಾಗಿ ಹೋಗಿರುತ್ತೆ. ಸ್ವಲ್ಪ ದಿನ ಆದಮೇಲೆ ನೀರು ಬಿದ್ದು ಕ್ರೋಮಿಯಂ ಪಾರ್ಟ್ ಎಲ್ಲ ಡಲ್ಲಾಗಿರುತ್ತೆ. ಆ ಡಲ್ಲಾಗಿರೋ ಪಾರ್ಟ್ನ ಮತ್ತೆ ಸ್ವಲ್ಪ ಶೈನಿಂಗ್ ಹೆಂಗೆ ತೊಗೊಬರೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಅಥವಾ ಮೇಂಟೈನ್ ಹೆಂಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಅಂತ ನೋಡಿ, ಇದು ಮೆಟಲ್ ಪಾಲಿಶ್ ಅಂತ ಬರುತ್ತೆ, ನಿಮಗೆ ಅಮೆಝಾನೆಲ್ಲ ಸಿಗುತ್ತೆ ಗುರು. ಒಂದು 70-80 ರೂಪಾಯಿ ಇರ್ಬೋದು. ಇದನ್ನು ತಗೊಂಡು ಇಟ್ಕೊಂಡ್ರೆ ಒಂದು ಬಟ್ಟೆ ಅವಶ್ಯಕತೆ ಇದೆ, ಮತ್ತು ಇದೊಂದು ಮೆಟಲ್ ಪಾಲಿಶ್ ಅವಶ್ಯಕತೆ ಇದೆ. ಸೊ ಈ ಬಟ್ಟೆ ಮೆಟಲ್ ಪಾಲಿಶ್ ಇದ್ದರೆ ಸಾಕು. ಇನ್ನೊಂದು ಥರದ್ದು ಐಡಿಯಾ ಇದೆ, ಅದನ್ನು ಇದು ಬಟ್ಟೆ ಮತ್ತು ಇದರಲ್ಲಿ ಎಲ್ಲ ಪಾಲಿಶ್ ಮಾಡಾದ್ಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಏನು ಏನು ಅಂತ. ಬನ್ನಿ, ಈ ವಿಡಿಯೋದಲ್ಲಿ ಕ್ರೋಮಿಯಂ ಪಾರ್ಟ್ಸ್ನ ಯಾವ ರೀತಿ ಮೇಂಟೈನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಿದೆ ಇವತ್ತು ಪಾಲಿಶ್ ಗಿಲಿಶ್ ಎಲ್ಲ ಹಾಕಿ ನಮ್ಮ ರೋಡ್ ಕಿಂಗ್ನ ಸ್ವಲ್ಪ ಮಿಂಚಿಸೋಣ. ನೋಡಿ, ಇದೇ ಮೆಟಲ್ ಪಾಲಿಶನ್ನು ಹೇಳ್ತಿರೋದು. 5M ಮೆಟಲ್ ಪಾಲಿಶು. ಇದು ಕ್ರೋಮಿಯಂ ಪಾರ್ಟ್ಗೂ ಆಗುತ್ತೆ, ಅಥವಾ ನಿಮ್ಮಲ್ಲಿ ಸ್ಟೀಲ್ ಇದ್ದರೆ ಅದಕ್ಕೂ ಆಗುತ್ತೆ, ಅಥವಾ ಬ್ರಾಸ್ ಇದ್ದರೆ ಬ್ರಾಸ್ ಮೆಟಲ್ ಇದ್ದರೆ ಅದಕ್ಕೂ ಹಾಕ್ಬೋದು. ಒಟ್ಟಿನಲ್ಲಿ ಮೆಟಲ್ ಯಾವುದಿದ್ರೂ ಎಲ್ಲದಕ್ಕೂ ಆಗುತ್ತೆ. ಬನ್ನಿ, ಈ ಮೆಟಲ್ ಪಾಲಿಶನ್ನ ಹೆಂಗೆ ಅಪ್ಲೈ ಮಾಡೋದು, ಹೆಂಗೆ ಇದು ಮಾಡೋದು, ಏನು ಕತೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಮೆಟಲ್ ಪಾಲಿಶ್ ನೋಡಿ ಇದೆ, ನಿಮ್ಗೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಆನ್ಲೈನೆಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ. ಇದ್ರ ಜೊತೆಗೆ ಒಂದು ಬಟ್ಟೆ ಇರಬೇಕು, ಇದ್ರೆ ಸಾಕು. ಹೇಗೆ ಅಪ್ಲೈ ಮಾಡೋದು, ಹೇಗೆ ಪಾಲಿಶ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಎಫರ್ಟ್ ತುಂಬಾ ಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಹತ್ರ ಬಫಿಂಗ್ ಮಿಷಿನ್ ಇದ್ದರೆ ಇನ್ನೂ ಈಸಿ ಆಗುತ್ತೆ ಗುರು. ಬನ್ನಿ, ನಾನು ಎಲ್ಲ ಅಪ್ಲೈ ಮಾಡಬೇಕು ಅಂತಿದ್ದೀನಪ್ಪ ಅಂದರೆ ನೋಡಿ, ಈ ರೀತಿ ನೀರಿನ ಕಲೆ ಕುತ್ಕೊಬಿಟ್ಟೈತಲ್ಲ, ಈ ನೀರಿನ ಕಲೆ ಎಷ್ಟೇ ಒರೆಸಿದ್ರೂ ಹೋಗೋಲ್ಲ. ಪಾಲಿಶ್ ಏನಿದೆ ಮೆಟಲ್ ಪಾಲಿಶ್, ಇದನ್ನು ಹಾಕ್ಬಿಟ್ಟೆ ಕ್ಲೀನಾಗಿ ಪಾಲಿಶ್ ಮಾಡಬೇಕು. ಆಗ ಹೋಗುತ್ತೆ. ಹೇಗೆ ಹೋಗುತ್ತೆ, ಏನು ಕತೆ, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಇದನ್ನು ಅಪ್ಲೈ ಮಾಡುವ, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಕ್ಲೀನಾಗಿ ತೋರಿಸ್ತೀನಿ. ಈಗ ಫಸ್ಟು ನೀವು ಯಾವ ಪಾರ್ಟಿಗೆ ಮೆಟಲ್ ಪಾರ್ಟ್ ಡಲ್ ಆಗಿದೆ ಅದಕ್ಕೆ ಇದನ್ನು ಹಾಕಿ ಪಾಲಿಶ್ ಮಾಡಬೇಕು ಅಂತಿದ್ರು, ಅದನ್ನು ಕ್ಲೀನಾಗಿ ಒಂದು ಸರಿ ತೊಳ್ಕೊಂಡು ಆದಮೇಲೆ ಕ್ಲೀನಾಗಿ ಒರೆಸ್ಕೋಬೇಕು. ಈ ರೀತಿ ಸರ್ಫೇಸ್ ಮೇಲೆ ಧೂಳುಗೀಳು ಏನೂ ಇರಬಾರ್ದು. ಈ ರೀತಿ ಕ್ಲೀನಾಗಿ ಒರೆಸ್ಕೊಂಡು ಅದಾದ ಮೇಲೆ ನೀವು ಮೆಟಲ್ ಪಾಲಿಶ್ ಏನಿದೆ ಅದನ್ನು ಕ್ಲೀನಾಗಿ ಇದ್ರ ಮೇಲೆ ಹಾಕೋಬೇಕು. ಈ ರೀತಿ ಹಾಕೋಬೇಕು ನೋಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಹಾಕೋಬೇಕು. ಈ ರೀತಿ ಹಾಕೊಂಡಾದ್ಮೇಲೆ ನೀವು ನಿಮ್ಮ ಕೈಯಲ್ಲೇ ಈ ರೀತಿಯೆಲ್ಲ ಹಾಕೊಂಡಾದ್ಮೇಲೆ ನೀವು ನಿಮ್ಮ ಕೈಯಲ್ಲೇ ಈ ರೀತಿ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಎಂಜಿನ್ ಹೀಟ್ ಇದ್ರೂ ತೊಂದರೆ ಇಲ್ಲ, ಹೀಟ್ ಇದ್ರೂ ಒಳ್ಳೆಯದೇ, ಬೇಗ ಇದಾಗ್ಬಿಡುತ್ತೆ ಹೀಟಿಗೆ. ಸೊ ಎಂಜಿನ್ ಇದ್ದಾಗಲೇ ನೀವು ಕ್ಲೀನಾಗಿ ಒರೆಸ್ಬಿಡ್ಬೇಕು. ಇದೆಲ್ಲ ಕ್ಲೀನಾಗಿ ಈ ರೀತಿ ಅಪ್ಲೈ ಮಾಡಿ. ಒಂದು ಮೆಟಲ್ ಪಾಲಿಶ್ ತಂದರೆ ಒಂದು ಇಂಜಿನ್ ಪೂರ್ತಿ ಕ್ಲೀನಾಗಿ ಆಗೋದು ಗುರು. ನಾನು ಇಲ್ಲೋ ಸುಟ್ಟೋಯ್ತಾಯ್ತು ಗುರು. ಓಹೋ, ಇಲ್ಲೋಡಿ ಅಂಕಲ್ ನೀರಾಗೋಯ್ತು. ಓಹೋ, ಸಿಕ್ಕಾಪಟ್ಟೆ ಸುಟ್ಟೋಯ್ತೈತೆ ಹೆಡ್ಡು. ನೋಡಿ, ಮೆಟಲ್ ಪಾಲಿಶ್ ಆಚೆ ಬಂದ ತಕ್ಷಣ ಹೀಟಿಗೆ ಫುಲ್ಲು ನೀರು ಥರ ಆಗ್ಬಿಟ್ಟೈತೆ ಗುರು, ಕ್ರೀಮ್ ಥರ. ಇಲ್ಲೊಂಚೂರು ಡಲ್ ಐತೆ ಆಗ್ತಾಯಿದ್ದೀನಿ, ಹೆಡ್ಡು ಸುಟ್ಟೋಯ್ತೈತೆ. ಓಹೋ, ಇದನ್ನು ಹಾಕಿ ಸ್ವಲ್ಪ ಡ್ರೈ ಆಗೋಗಿ ಬಿಡಬೇಕು. ಒಂದು 5-10 ನಿಮಿಷ ಡ್ರೈ ಆಗಬೇಕು. ಡ್ರೈ ಆದ್ರೇ ಕ್ಲೀನಾಗಿ ಬರುತ್ತೆ. ಕ್ಲೀನಾಗಿ ನೋಡಿ, ಈ ರೀತಿಯೆಲ್ಲ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಲಿಲ್ಲ ಅಂದರೆ ಕ್ಲೀನಾಗಿ ಬರೋಲ್ಲ. ಇದು ಒಂದು 10% ಕೆಲಸ ಇಲ್ಲಿ ಮುಗಿದ್ರೆ ನಿಮಗೆ ಇನ್ನು 20% ಕೆಲಸ ನಿಮ್ಮ ಕೈಯಲ್ಲಿ ಉಜ್ಜಬೇಕು. ರಾಪನ ಉಜ್ಜಬೇಕು. ಉಜ್ಜಿದ್ರೆ ಎಷ್ಟು ಉಜ್ತೀರ ಅಷ್ಟು ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ. ಬನ್ನಿ, ಇದನ್ನು ಹಾರಾಕ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಕೆಲಸ ಸ್ಟಾರ್ಟ್ ಮಾಡುವ. ನೋಡಿ, ಈಗ ಇಷ್ಟು ಫುಲ್ಲು ಪೌಡ್ರ್ ಆದಂಗೆ ಆಗಿದೆ ಗುರು. ಈಗ ನೋಡಿ, ಪೌಡ್ರ್ ಆದಂಗೆ ಆಗಿದೆ, ಫುಲ್ ಒಣಗಿದೆ. ಹೀಗೆ ಮಾಡಬೇಕು ಅಂದರೆ ನಿಮ್ಮ ಕೆಲಸ, ಬಟ್ಟೆ ಈ ಥರ ಸ್ಮೂತ್ ಕ್ಲಾತ್ ತೊಗೋಬೇಕು. ರಫ್ ಕ್ಲಾತ್ ತೊಗೊಂಡ್ರೆ ಇನ್ನೂ ಸ್ಕ್ರಾಚ್ ಆಗ್ಬಿಡುತ್ತೆ. ಸ್ಮೂತ್ ಕ್ಲಾತ್ ತೊಗೊಂಡು ಈ ರೀತಿ ಮಾಡಿಕೊಂಡು ಕ್ಲೀನಾಗಿ ಉಜ್ಜಬೇಕು ಕ್ಲೀನಾಗಿ ಉಜ್ಜಬೇಕು. ಸ್ವಲ್ಪ ಬಟ್ಟೆನ ಒದ್ದೆ ಮಾಡ್ಕೊಂಡು ಕ್ಲೀನಾಗಿ ಉಜ್ಜಬೇಕು. ಆಗ ಹೋಗುತ್ತೆ. ಹೋಗಲಿಲ್ಲ ಅಂದರೆ ನೋಡಿ
ಅಷ್ಟು ಹಾಕಿರೋ ಹೋಗಿಲ್ಲ ಇದು ನೀರಿನ ಕಲೆ. ಇನ್ನೊಂದು ಸತಿ ಹಾಕ್ಬೇಕು. ಇನ್ನೊಂದು ಸತಿ ಹಾಕಿ ಪೇಸ್ಟ್ ಹಾಕಿ ಕ್ಲೀನಾಗಿ ಬಿಸಿ ಬರಬೇಕು, ಅಲ್ಲಿವರೆಗೂ ಉಜ್ಜಬೇಕು. ಆಗ ಕ್ಲೀನಾಗಿ ಶೈನಿಂಗ್ ಬರುತ್ತೆ. ಫಸ್ಟು ನಾನೀಗ ಉಜ್ತೀನಿ ಗುರು. ಉಜ್ಬಿಟ್ಟು ನಿಮಗೆ ಕ್ಲೀನಾಗಿ ರಿಸಲ್ಟ್ ತೋರಿಸ್ತೀನಿ. ಉಜ್ಜೋಕ್ಕೆ ಟೈಮಿಂಗ್ಸ್ ಬೇಕು ನೋಡಿ. ಇಷ್ಟೋ ತನಕ ಉಜ್ದೆ ಬಟ್ಟೆ ಎಲ್ಲ ಕಪ್ಪಗಾಗೋಯ್ತೆ ನೋಡಿ. ಇಲ್ಲೂ ಇತ್ತು ಇಲ್ಲಿತ್ತು ಹೋಗಿದೆ. ಸೊ ನೀವೇನು ಮಾಡಬೇಕು ಅಂದ್ರೆ, ನಾನು ಆಗಲೇ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟೆ. ಆ ಪಾಲಿಷ್ ಆಗಿದ ತಕ್ಷಣವೇ ಮೆತ್ತಗಿರುತ್ತಲ್ಲ ಆಗಲೇ ಒರೆಸ್ಬಿಡ್ಬೇಕು, ಡ್ರೈ ಆಗಿಬಿಡ್ಬಾರ್ದು. ಡ್ರೈ ಆಗಿಬಿಟ್ರೆ ಕ್ಲೀನಾಗಿ ಹೋಗಲ್ಲ. ಪಾಲಿಷ್ ಹಾಕಿದ ತಕ್ಷಣವೇ ಕ್ಲೀನಾಗಿ ಉಜ್ಜಬೇಕು ಗುರು. ಉಜ್ಜಿದ್ರೆ ಆಟೋಮೆಟಿಕ್ಕು ನಿಮಗೆ ರಿಸಲ್ಟ್ ಸಿಗುತ್ತೆ. ಇಲ್ಲ ಅಂದರೆ ಖಂಡಿತ ಹೋಗಲ್ಲ. ಇದು ಬೇಗ ಇದಾಗೋಗುತ್ತೆ, ಪೌಡ್ರ್ ಥರ ಆಗೋಗುತ್ತೆ ಡ್ರೈ ಮಾಡೋಕ್ಕೆ ಬಿಟ್ರೆ. ಈಗ ನೋಡಿ, ಈಗ ಉಜ್ತೀನಿ. ಇನ್ನೊಂದು ಸತಿ ಕ್ಲೀನಾಗಿ ವೀಡಿಯೋ ತೋರಿಸ್ತೀನಿ ನೋಡಿ. ಒಂದು ಸತಿ ಇಲ್ಲಿ ನೋಡಿ, ಇಲ್ಲಿ ಇದು ಹೋಯ್ತಲ್ಲ, ಇದು ಹೋಯ್ತಲ್ಲ ಅಲ್ವಾ. ಕ್ಲೀನಾಗಿ ತೋರಿಸ್ತೀನಿ ನನಗೆ ನೋಡಿ. ಹಂಗೆ ಇದನ್ನು ಕೂಡ ಫುಲ್ ಶೈನಿಂಗ್ ಮಾಡಿ ತೋರಿಸ್ತೀನಿ. ಚೂರು ಆಯ್ತಲ್ಲ ಅಂಕಲ್. ನೋಡ್ರಪ್ಪ ಶೈನಿಂಗ್ ಯಾವ ರೀತಿ ಬರ್ತಾಯಿದೆ. ಒಂಚೂರು ವಾಟರ್ ಮಾರ್ಕ್ಸ್ ಕಾಣ್ತಾ ಇಲ್ಲ. ನೋಡ್ಕೊಬಿಡಿ, ಇನ್ನೊಂದ್ಸತಿ ಒರೆಸ್ತೀನಿ ಕ್ಲೀನಾಗಿ. ಇದು ಮತ್ತು ನೋಡಿಲ್ಲ, ಇದು ಶೈನಿಂಗ್ ಹೆಂಗೆ ಉಳಿತಾ ಇದೆ ಅಂತ. ಸೊ ಇದು ಆ ಕಡೆದು ಅಪ್ಲೈ ಮಾಡಿಲ್ಲ, ಆ ಕಡೆದು ಡಲ್ಲಿದ್ದು ಹೆಂಗೆ ಅಂತ ತೋರಿಸ್ತೀನಿ. ಈ ಕಡೆ ನೋಡಿ ರಿಸಲ್ಟ್ ಈ ರೀತಿ ಬಂದಿದೆ. ಇಲ್ಲಿ ನೋಡಿ, ಇದು ರಿಸಲ್ಟ್ ಈ ರೀತಿ ಬಂದಿದೆ. ಒಂದು ವಾಟರ್ ಮಾರ್ಕ್ಸು ಇಲ್ಲ. ವಾಟರ್ ಮಾರ್ಕ್ಸು ನೀರು ಬಿದ್ದಾಗ ಕ್ಲೀನಾಗಿ ಒರೆಸ್ಲಿಲ್ಲ ಅಂದ್ರೆ ಹಂಗೆ ಉಳ್ಕೊಬಿಡ್ತವೆ, ಅದೇ ಉಳ್ಕೊಳ್ಳೋದು. ಸೊ ಈ ರೀತಿ ಒರೆಸ್ಬೇಕು ಕ್ಲೀನಾಗಿ. ನೋಡಿ ಪಾಲಿಶ್ ಕ್ಲೀನಾಗಿ ಬಂತ. ಈ ಕಡೆ ಸೈಡ್ ತೋರಿಸ್ತಾರೆ ಹಂಗೆ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಇದ್ದಿದ್ದನ್ನು ಆ ರೀತಿ ಮಾಡಿದ್ದೀನಿ. ಸೊ ಯಾವುದಕ್ಕೂ ಅಷ್ಟೇ, ಹಳೆಯ ಗಾಡಿಗಳು ಮೇಂಟೈನ್ ಮಾಡೋದೇ ಭಾಳ ಕಷ್ಟ ಗುರು. ವೀಡಿಯೋದಾಗ ತೋರಿಸಿದ್ದೀನಿ ಎಷ್ಟು ಕಷ್ಟಪಟ್ಟು ಉಜ್ಬೇಕು ಅಂತ. ಅದ್ರ ಬದಲು ಒಂದು ಬಫಿಂಗ್ ಮಿಷಿನ್ ತಗೊಂಡ್ರೆ ಆಗುತ್ತೆ ಗುರು. ಬಫಿಂಗ್ ಮಿಷಿನ್ ಅಂದರೆ ಕಟ್ ಮಾಡೋ ಮಿಷಿನ್ ಬರುತ್ತಲ್ಲ, ಅದರಲ್ಲೇ ಬಫಿಂಗ್ದು ಇದು ಹಾಕ್ಕೊಂಡು ಬಫಿಂಗ್ ಮಾಡ್ಕೋಬೋದು ಈ ರೀತಿ ಪಾಲಿಶ್ ಹಾಕ್ಕೊಂಡು. ನೋಡೋದ್ರಲ್ಲ ಗುರು, ಕ್ರೋಮಿಯಮ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂದರೆ, ಮಳೆ ಬಿದ್ದಾಗ ಒಂಚೂರು ನೀರು ನಿಲ್ಲಕ್ಕೆ ಬಿಡಬಾರ್ದು. ಕ್ಲೀನ್ ಆಟೋಮೆಟಿಕ್ ಡ್ರೈ ಮಾಡಿ ಕ್ಲೀನಾಗಿ ಒರೆಸ್ಬಿಡ್ಬೇಕು. ಇಲ್ಲಾಂದರೆ ನೀರಿನ ಕಳೆಗಳು ಕೂತ್ಕೊಳ್ಳುತ್ತೆ. ನೀರಿನ ಕಳೆಗಳು ಕೂತ್ಕೊಂಡ್ರೆ ಏನಾಗ್ತಂದರೆ ತೊಳೆದ್ರೆ ಹೋಗಲ್ಲ. ಪಾಲಿಶ್ ಹಾಕಿ ಈ ರೀತಿ ನಾನು ಹೆಂಗೆ ಉಜ್ತಾ ಇದ್ದೀನಿ ಅದೇ ರೀತಿ ಉಜ್ಜಬೇಕು. ಹಾಗೆ ತುಂಬ ಮಳೆಗಾಲದಲ್ಲಿ ಭಾಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಈ ಕ್ರೋಮಿಯಮ್ ಗಾಡಿಗಳನ್ನ ಅಥವಾ ಹಳೆ ಗಾಡಿಗಳನ್ನ. ಯಾಕೆಂದರೆ ಇದರಲ್ಲೆಲ್ಲ ಲುಕ್ ಕಾಣೋದೇ ಕ್ರೋಮಿಯಮ್ ಐಟಮ್ಸ್ಗಳು. ಸೊ ಇನ್ನೂ ತುಂಬ ಕೆಲಸ ಬಾಕಿ ಇದೆ ನಿಮಗೆ ಹೆಂಗೆ ಮೇಂಟೈನ್ ಮಾಡೋದು ಏನು ಕತೆ ಅಂತ ಈ ವಿಡಿಯೋದಲ್ಲಿ ಸ್ಯಾಂಪಲಾಗಿ ತೋರಿಸಿದ್ದೀನಿ. ಸೊ ನೀವು ಇದನ್ನು ಪೂರ್ತಿಯಾಗಿ ನಿಮ್ಮ ಗಾಡಿಗೆಲ್ಲ ಅಪ್ಲೈ ಮಾಡಿ ಕ್ಲೀನಾಗಿ ಉಜ್ಜಬೇಕು. ಅದ್ರ ಬದಲು ಒಂದು ಮಿಷಿನ್ ತೊಗೊಂಡು, ಬಫಿ ಮಿಷಿನ್ ತೊಗೊಂಡು ಈ ರೀತಿ ಪಾಲಿಶ್ ಇಟ್ಕೊಂಡ್ರೆ ಸಾಕು ಗುರು, ಆರಾಮಾಗಿ ಕೆಲಸ ಆಗೋಗುತ್ತೆ. ಇವತ್ತಿನ ವೀಡಿಯೋ ಇಷ್ಟೇ ಗುರು. ನಾನು ಏನು ಹೇಳಿದೆ ನಿಮಗೆ ಕ್ರೋಮಿಯಮ್ ಪಾರ್ಟ್ಸ್ಗಳನ್ನ ಹೆಂಗೆ ಮೇಂಟೈನ್ ಮಾಡೋದು ಹಳೆ ಗಾಡಿಗಳಲ್ಲಿ, ವಿಂಟೇಜ್ ಗಾಡಿಗಳಲ್ಲಿ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದೇ ಪಾಲಿಷ್ನ ಇನ್ನೂ ಈಸಿಯಾಗಿ ಹೇಗೆ ಮಷಿನ್ ಇಲ್ದಂಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಈಗ ತೋರಿಸಿದ್ದು ನಾನು ಹಾರ್ಡ್ ಪಾರ್ಟ್. ಇದನ್ನು ಹಚ್ಚೋದು, ಪಾಲಿಶ್ ಹಚ್ಚೋದು, ಚೆನ್ನಾಗಿ ಉಜ್ಜಬೇಕು. ಕೈಲಿ ಎಷ್ಟು ಬಲ ಐತೆ ಅಷ್ಟು ಉಜ್ಜಿದ್ರೆ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ನೋಡಿದಿರಲ್ಲ, ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋ ಮುಖಾಂತರ ಮತ್ತೆ ನಿನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.